ದೇವರೇ ನನ್ ಕೊಡ್ಲಿ ಹೋಯ್ತು ಕೆಲ್ಸ ಇಲ್ಲದೆ ದೇವರು ಮತ್ತೆ ಪ್ರತ್ಯಕ್ಷ ಆಗ್ತಾನೆ. ಭಕ್ತ ನೀನು ಅಳ್ತಾ ಇದ್ದಿ, ಏನಾಯ್ತು? ಏನು ಸ್ವಾಮಿ ನನ್ ಕೊಡ್ಲಿ ಹೋಯ್ತು. ಹೌದಾ, ತಡಿ ನಾನು ತೆಗೆದು ಕೊಡ್ತೇನೆ. ಬೆಳ್ಳಿ ಕೊಡ್ತೇನೆ, ತಗೋಪ್ಪ ನನ್ ಕೊಡ್ಲಿ. ನನ್ ಕೊಡ್ಲಿ ಇದಲ್ಲ, ಇದಕ್ಕಿಂತ ಚಲೋ ಐತಿ. ಆಮೇಲೆ ಅವನು ಅದನ್ನ ಬಿಟ್ಟಾನೆ, ಚಿನ್ನದ ಕೊಡ್ಲಿ ತೆಗಿತಾನೆ, ತಗೋ ನಿನ್ ಕೊಡ್ಲಿ. ಹಾ, ಇದೇ ನನ್ ಕೊಡ್ಲಿ, ಕುಡಿ. ಅವಾಗ ದೇವ್ರು ಹೇಳ್ತಾನೆ, ಅಲ್ಲ ಭಕ್ತ, ನಿನ್ನ ದುರಾಸೆಗೆ ನಾನು ಬಹಳ ಕೋಪಗೊಂಡಿದ್ದೇನೆ. ನಿನ್ ಕೊಡ್ಲಿಕ್ಕೆ ಕಬ್ಬಣದ್ದು, ನಿನ್ ಪಕ್ಕದ ಮನೆಯದು ಹೀಗಾಯ್ತು ಅಂತ ನೀನ್ ಇವತ್ತು ಈ ಡ್ರಾಮಾ ಮಾಡ್ಲಿಕ್ಕೆ ಬಂದಿದ್ದಿ. ಗೊತ್ತಿಲ್ರೇ, ಮುಖ್ಯ ನಾನು ಪದೇ ಹೇಳ್ತೇನೆ, ನಮ್ಮ ಆಟಿಟ್ಯೂಡ್ ಚೇಂಜ್ ಆಗ್ಬೇಕು. ನಾನ್ ಜಡ್ಜು, ಏನ್ ಮಾಡಿದ್ರು ನಡೀತದೆ. ನಾನ್ ಲಾಯರ್, ಏನ್ ಮಾಡಿದ್ರು ನಡೀತದೆ. ಅದು ನಮ್ ಇಬ್ಬರಲ್ಲಿಯೂ ಹೋಗ್ಬೇಕು. ಬೋತ್ ಆಫ್ ಅಸ್ ಆರ್ ಆನ್ಸರಬಲ್ ಟು ದಿ ಸೊಸೈಟಿ ಬಿಕಾಸ್ ಆಫ್ ದಿ ಪೇ ಮಾಸ್ಟರ್ಸ್ ಹೂ ಆರ್ ದಿ ಜನರಲ್ ಪಬ್ಲಿಕ್. ವಿ ಆರ್ ಸರ್ವೈವಿಂಗ್. ಅದು ಬಂದ್ರೆ ಎಲ್ಲದೂ ಆಗ್ತದೆ. 3 ನಿಮಿಷ, 4 ನಿಮಿಷ, 5 ನಿಮಿಷ, 10 ನಿಮಿಷದಲ್ಲಿ ಕಂಪ್ಲೇ ಆಗ್ತಕ್ಕಂಥ ಆಫೀಸ್ ಅಧ್ಯಕ್ಷನ್ಗೆ ಹಲವಾರು ವರ್ಷಗಳು ನಾವು ಎಳ್ಕೊಂಡು ಹೋಗ್ತೇವೆ. ನಮ್ಮ ಮಕ್ಕಳನ್ನ ಇಂಡಿಯನ್ ಲೀಗಲ್ ಎಜುಕೇಶನ್ ಬೇಡಪ್ಪ, ನೀನ್ ಅಬ್ರಾಡ್ ಹೋಗು, ಆಸ್ಟ್ರೇಲಿಯಾ ಹೋಗು, ಯುನೈಟೆಡ್ ಕಿಂಗ್ಡಮ್ ಹೋಗು, ಅಮೆರಿಕ ಹೋಗು, ಏನು ಸಿಗದಾದ್ರೆ ನಮಿಬಿಯಾ, ನೈಜೀರಿಯಾ, ಸೋಮಾಲಿಯಾನಾದ್ರೂ ಹೋಗು. ಫಾರಿನ್ ಅನ್ನಬೇಕು, ಇಂಡಿಯಾ ಬೇಡ. ನಾವೇ ಅಲ್ವೇ ಮಾಡಿರೋದು. ಪ್ರತಿ ದಿವಸ ಹೇಳ್ತಿದ್ದೇನೆ ನಾನು, ನಿಮಗೆ ಮಾತ್ರ ಅಲ್ಲ, ಯಾಕಂದ್ರೆ ನನಗಷ್ಟು ವ್ಯಥೆ ಆಗ್ತದೆ. ವೇರ್ ಅವರ್ ಕಂಟ್ರಿ ಇಸ್ ಹೆಡಿಂಗ್ ಅಂತ. 1 ವಾರ ಕೊಡ್ತೇನೆ ಮಾಡಿ. ನಾವು ತಿಳಿದಾಗಿಲ್ಲ, ನಾನು ನೀವು ಹುಡುಗರಿದ್ದಾಗೆಲ್ಲ ಜನ ಕೋರ್ಟ್ ಅಂತ ಹೇಳ್ಕೊಳ್ಳೆ ಏನ್ ಖುಷಿಯಿಂದ ಬರ್ತಿದ್ರು. ಪರಿಸ್ಥಿತಿ ಹಾಗಿಲ್ಲ. ಅನಿವಾರ್ಯ ಇದ್ರೆ ಮಾತ್ರ ಬರ್ತಾರೆ. ಈಗ ವಕೀಲರು ಇದ್ದಾರೆ, ಪಕ್ಕದಲ್ಲಿ ಒಬ್ಬ ಕಾರ್ಪೊರೇಟರ್ ಅಥವಾ ಇನ್ನೊಬ್ಬ ಯಾರೋ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಇದಾನೆ ಅಂತ ಹೇಳಿದ್ರೆ, ಒಂದು ಸಮಸ್ಯೆ ಬಂದ್ರೆ ಈಗ ಜನ ವಕೀಲರ ಹತ್ರ ಬರ್ತಾ ಇಲ್ಲ, ಆ ಕಡೆ ಪಕ್ಕದ ಮನೆಗೆ ಹೋಗ್ತಿದ್ದಾರೆ. ಅಣ್ಣ ಏನಾದ್ರು ಸ್ವಲ್ಪ ಹೇಳೋಣ, ಕಾರ್ಪೊರೇಷನ್ ಆಫೀಸ್ಗೆ ಹಣ ಅವ್ರನ್ನ ಕರೆಸಿ ಒಂದು ಮಾತು ಹೇಳೋಣ, ಮಾಡಿಸಿಕೊಡೋಣ ಅಂತಾರೆ. ಅವನು ಆಗಲ್ಲ, ನನ್ ಕೈನಲ್ಲೂ ಆಗಲ್ಲ, ಇನ್ನೇನು ಆಗಲ್ಲ ಅಂತ ಹೇಳಿದಾಗ ಇನ್ನೇನ್ ಮಾಡೋದಣ್ಣ ಅಂದ್ರೆ, ಹೋಗಪ್ಪ ಕೋರ್ಟಿಗೆ ಹೋಗು ಅಂತಾರೆ. ಅವಾಗ ನಿಮ್ ಎಡಗಡೆ ಮನೆಗೆ ಬರ್ತಾರೆ, ನಿಮ್ಮ ಹತ್ರ ಬರ್ತಾರೆ. ಪರಿಸ್ಥಿತಿ ಇವತ್ತು ಹಾಗಿದೆ. ನಾವು ಅರ್ಥಕೊಳ್ತಿಲ್ಲ. ಹೆಚ್ಚು ಜನ LLB ಆಗಿದೆ, ಮೈ ಮೇಲೆ ಕೋರ್ಟ್ ಇದೆ, ಏನಾದ್ರೂ ನಡೀತದೆ. ಜನ ಮುಂಚಿನ ವಿಶ್ವಾಸ ನನ್ನ ಬಗ್ಗೆ, ನಿಮ್ಮ ಬಗ್ಗೆ ಇಟ್ಕೊಳ್ತಾ ಇಲ್ಲ. ನಾನು ಇಲ್ಲಿದ್ದಾಗ ಮೈ ಲಾರ್ಡ್, ಹೈಕೋರ್ಟ್ ಕಾಂಪೌಂಡ್ ಹೋಗಿ ಒಬ್ಬ ಆಟೋದವನಿಗೆ ಬರ್ತೀಯನಯ್ಯ ಅಂದ್ರೆ ಇಲ್ಲ ಅಂತಾನೆ. ನಾನು ಯಾರು ಗೊತ್ತಾ, ಹೈಕೋರ್ಟ್ ಜಡ್ಜು, ನೀನ್ ಬಾ ಅಂತ ಹೇಳಿದ್ರೆ ನೀವು ದೇವರೇ ಆಗಿರ್ಲಿ, ಹತ್ಬೇಡ್ರಿ, ಹೋಗ್ರಿ, ನನ್ ಟೈಮ್ ವೇಸ್ಟ್ ಮಾಡ್ಬೇಡ್ರಿ ಅಂತ ಒಂದು ಮೊಬೈಲ್ ನೋಡ್ತಾನೆ. ಒಬ್ಬ ಲಾರ್ಡ್ಶಿಪ್ನ ಮರ್ಯಾದೆ ಅಷ್ಟೇ ಇವತ್ತು. ಈ ರಿಯಾಲಿಟಿ ನಾವು ಅರ್ಥ ಮಾಡ್ಕೊಳ್ಬೇಕು. ಮಾಡಿ ಡ್ಯೂರಿಂಗ್ ದ ಕೋರ್ಸ್ ಆಫ್ ದ ಡೇ. ಯು ಆರ್ ಆಸ್ಕಿಂಗ್ ಫಾರ್ 7 days. ಐ ಗ್ರಾಂಟ್ ಯು 7 days. 7 into 5, 3500. ಅಲ್ಲ, ಇದೇ ನಾಮಿನಲ್. ಈ ರೀತಿಯ ಆಫೀಸ್ ಅಬ್ಜೆಕ್ಷನ್ಗೆ 4 ವರ್ಷದಿಂದ ಬಾಕಿ ಇಟ್ಟು ಈಗಲೂ ಕೂಡ ಎಷ್ಟು ಸಮಯ ಬೇಕು ಅಂತಿಲ್ಲದನ್ನು ಕೇಳ್ಬೇಕಲ್ಲ, 1 ವಾರ ಅಂತ ಕೇಳ್ತೀರಿ ನೋಡಿ. ಅದು ನನಗೆ ಚಿನ್ನದ ಕೊಡಲಿ, ರನ್ನದ ಕೊಡಲಿ ಕತೆ ನೆನಪಿಗೆ ಬರ್ತದೆ. ನಮಗೆ 4ನೇ ಕ್ಲಾಸ್ ಸಪ್ಲಿಮೆಂಟರಿಯಲ್ಲಿ ಇತ್ತು. ಹುಡುಕಿ ನೋಡಿ, ಯಾವ್ದಾದ್ರು ಸೆಂಟ್ರಲ್ ಲೈಬ್ರರಿಯಲ್ಲಿ ಅದು ಸಿಗ್ಬಹುದು. ಸುಂದರವಾಗಿದೆ ಕತೆ. ಮರ ಕಡಿಯುವವನು ಕಾಡಿಗೆ ಹೋದಾಗ ಅವನು ಕೊಡಲಿ ನೀರಿನಲ್ಲಿ ಪಕ್ಕದ ಹಳ್ಳದಲ್ಲಿ ಬಿದ್ದೋಗಿ ಬಿಡ್ತದೆ. ಅತ್ಯಂತ ಬಡವ. ಏನ್ ಮಾಡ್ಬೇಕು, ಅಳ್ತಾನೆ, ಅಯ್ಯೋ ನನ್ ಕೊಡ್ಲಿ ಬಿದ್ದೋಯ್ತು. ದೇವರು ಪ್ರತ್ಯಕ್ಷ ಆಗ್ತಾನೆ, ಕೇಳ್ತಾನೆ, ಅಯ್ಯ ಏನಾಯ್ತು ಅಂತ. ಸ್ವಾಮಿ ನನ್ ಕೊಡ್ಲಿ ಬಿದ್ದೋಯ್ತು. ಹೌದಾ, ನಾ ತೆಗೆದುಕೊಡ್ತೀನಿ ಇರು ಅಂತ ಹೇಳಿ ಅವನೊಂದು ಚಿನ್ನದ ಕೊಡ್ಲಿನ ಈ ಮರ ಕಡಿಯೋನು ಹೇಳ್ತಾನೆ, ಸ್ವಾಮಿ ಅದು ನಂದಲ್ಲ, ನನಗೆ ಬೇಡ ಅದು. ಓ ಹೌದಾ, ಏನೋ ಬೈ ಮಿಸ್ಟೇಕ್ ಹಾಗಾಯ್ತು ಅಂತ ಹೇಳಿ ಅವನು ಅದನ್ನ ಬಿಟ್ಟು ಇನ್ನೊಂದು ಕೊಡ್ಲಿ ತೆಗೆದುಕೊಡ್ತಾನೆ, ಬೆಳ್ಳಿಯ ಕೊಡ್ಲಿ, ತಗೋಪ್ಪ ನಿನ್ ಕೊಡ್ಲಿ. ಅವನು ಬೇಡ, ಇದು ನನ್ ಕೊಡ್ಲಿ ಅಲ್ಲ, ನನಗಿದು ಬೇಡ ಅಂತ. ಆಮೇಲೆ ಅವನು ಅದನ್ನು ಬಿಡ್ತಾನೆ, ಅವನು ಕಬ್ಬಿಣದ ಕೊಡ್ಲಿ ತೆಗೆದುಕೊಡ್ತಾನೆ, ತಗೋ ನಿನ್ ಕೊಡ್ಲಿ ಅಂತ. ಬಹಳ ಸಂತೋಷ ಆಗ್ತದೆ ಇವನಿಗೆ. ಭಗವಂತನಿಗೆ ನಮಸ್ಕಾರ ಮಾಡಿ, ಅಯ್ಯ ಇವತ್ತು ನೀ ನನಗೆ ಒಂದು ಪಟ್ಟೆ ಪಾಡಿಗೆ ಒಂದು ದಾರಿ ಮಾಡಿ ಕೊಟ್ಟಿ, ಇಲ್ಲೇ ಹೆಂಡತಿ ಮಕ್ಕಳು ಉಪವಾಸ ಮಲಗಬೇಕಿತ್ತು ಅಂತ ಹೇಳಿ ಕಬ್ಬಿಣದ ಕೊಡ್ಲಿ ತಗೊಂಡು ಹೊರಡ್ತಾನೆ. ಭಗವಂತ ಹೇಳ್ತಾನೆ, ಇರು ಭಕ್ತ ಅಂತ ಹೇಳಿ, ನಿನ್ನ ಪ್ರಾಮಾಣಿಕತೆ ಮೆಚ್ಚಿದೆ, ತಗೋ, ಈ ಬೆಳ್ಳಿ ಕೊಡ್ಲಿನೂ ತಗೋ, ಚಿನ್ನದ ಕೊಡ್ಲಿನೂ ತಗೋ ಅಂತ ಹೇಳಿ ಅವನ ಕಬ್ಬಿಣದ ಕೊಡ್ಲಿ ಜೊತೆಗೆ ಅದು 2 ಕೊಡ್ಲಿ ಕೊಡ್ತಾನೆ. ಇವನ್ ಮನೆಗೆ ಬರ್ತಾನೆ. ಅವನ ಹೆಂಡತಿಯಿಂದ ಪಕ್ಕದ ಮನೆಯೊಳಗೆ ಈ ವಿಷಯ ತಿಳಿಯಿತು. ಅವಳ ಗಂಡನು ಮರಕಟಿಗಾನೆ, ನೋಡ್ರಿ ಹಿಂಗಾಯ್ತಂತೆ ಪಕ್ಕದ ದ್ಯಾಮಪ್ಪನಿಗೆ ಅಂತ, ನೀವು ಹೋಗಿ ಏನಾರು ಮಾಡಿ ಬರ್ರಿ
ಸರಿ, ಮಾರನೇ ದಿವಸ ದ್ಯಾಮಪ್ಪ ಹೋಗ್ತಾನೆ, ಅದೇ ಹಳ್ಳ, ಅದೇ ಪಕ್ಕದ ಮರ, 2 ಏಟ್ ಮರದ ಮೇಲೆ ಹಾಕ್ತಾನೆ, 3ನೇ ಏಟನ್ನ ಕೊಡ್ಲಿನೂ ಸೇರಿಸಿ ಅವ್ರು ಹಳ್ಳಕ್ಕೆ ಹಾಕ್ತಾನೆ. ಓ ಅಂತ ಬಾಯಿ ಬಡ್ಕೊಳ್ತಾ ಕೂರ್ತಾನೆ, ದೇವ್ರೇ ನನ್ ಕುಡ್ಲಿ ಹೋಯ್ತು. ಕೆಲ್ಸ ಇಲ್ಲದೆ ಆ ದೇವ್ರು ಮತ್ತೆ ಪ್ರತ್ಯಕ್ಷ ಆಗ್ತಾನೆ. ಭಕ್ತ, ನೀನು ಅಳ್ತಾ ಇದ್ದಿ, ಏನಾಯ್ತು? ಇನ್ ಸ್ವಾಮಿ ನನ್ ಕುಡ್ಲಿ ಹೋಯ್ತು. ಹೌದಾ, ತಡಿ, ನಾ ತೆಗೆದು ಕೊಡ್ತೇನೆ. ಬೆಳ್ಳಿ ಕೊಡ್ತಾನೆ, ತಗೋಪ್ಪ ನನ್ ಕೊಡ್ಲಿ. ನನ್ ಕೊಡ್ಲಿ ಇದಲ್ಲ, ಇದಕ್ಕಿಂತ ಚಲೋ ಐತಿ. ಆಮೇಲೆ ಅವನು ಅದನ್ನ ಬಿಟ್ಟಾನೆ, ಚಿನ್ನದ ಕೊಡ್ಲಿ ತೆಗಿತಾನೆ, ತಗೋ ನಿನ್ ಕೊಡ್ಲಿ. ಹಾ, ಇದೇ ನನ್ ಕೊಡ್ಲಿ, ಕುಡಿ. ಅವಾಗ ದೇವ್ರು ಹೇಳ್ತಾನೆ, ಅಲ್ಲ ಭಕ್ತ, ನಿನ್ನ ದುರಾಸೆಗೆ ನಾನು ಬಹಳ ಕೋಪಗೊಂಡಿದ್ದೇನೆ. ನಿನ್ ಕೊಡ್ಲಿಕ್ಕೆ ಕಬ್ಬಣದ್ದು, ನಿನ್ನೆ ನಿನ್ ಪಕ್ಕದ ಮನೆಯದು ಹೀಗಾಯ್ತು ಅಂತ ನೀನು ಈ ಡ್ರಾಮಾ ಮಾಡ್ಲಿಕ್ಕೆ ಬಂದಿದ್ದಿ. ಎಲ್ಲಾ ಕಡೆ ನಾ CCTV ಕ್ಯಾಮರಾ ಹಾಕಿರ್ತೇನೆ, ನಾನು ಭಗವಂತ, ನಂಗೂ ಗೊತ್ತು ಏನಾಗ್ತದೆ ಅಂತ. ನಿನಗೆ ನಿನ್ ಕೊಡ್ಲಿನೂ ಇಲ್ಲ, ಏನೂ ಇಲ್ಲ, ಹೋಗು ಅಂತ ಕಳಿಸ್ತಾರೆ. ಇಷ್ಟು ಸಣ್ಣ ಆಫೀಸ್ ಅಬ್ಜೆಕ್ಷನ್ಗೆ 7 ದಿವಸ ಟೈಮ್ ಸಿಗುತ್ತಲ್ಲ, ಜಾಸ್ತಿನೇ ಸಿಗ್ಲಿ ಅಷ್ಟು. ಎಷ್ಟು ಅರ್ಹತೆ ಇದೆಯೋ ಆಫೀಸ್ ಅಬ್ಜೆಕ್ಷನ್ ಕಂಪ್ಲೇಂಟ್ ಮಾಡ್ಲಿಕ್ಕೆ ಅಷ್ಟು ಕೇಳಿದ್ರೆ, ಡೂ ಇಟ್ ಡ್ಯೂರಿಂಗ್ ದ ಕೋರ್ಸ್ ಆಫ್ ದ ಡೇ ಅಂದ್ರೆ ಖುಷಿಯಿಂದ ಕೊಡಬಲ್ಲೆ, ಏನೂ ಇಲ್ಲ. ಅದಕ್ಕೆ ಕೇಳೋದ್ ಕೇಳ್ತೀರಿ, 1 ವಾರ ಕೇಳಿಬಿಡೋಣಂತೆ, ಅಲ್ವೇ? ಹೇಳಿ ನಿಮ್ಮ ಕಲೀಗ್ಸಿಗೂ, ಈ ಚಿನ್ನದ ಕೂಡಲೇ ರನ್ನದ್ ಕೊಡ್ಲಿಕ್ಕತೆ ನಾನು ಯಾವಾಗ್ಲೂ ಜ್ಞಾಪಕ ಮಾಡ್ಕೊಳ್ತಿರ್ತೇನೆ. ಕೆಲವೊಂದು ನಮ್ಮ ಜೀವನದಲ್ಲಿ ಸರಿದಾರಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಇಂತಹ ಕಥೆಗಳು ಸಹಾಯ ಬೇಕಾಗ್ತದೆ. ನಾವು ಹುಡುಗರಿದ್ದಾಗ ನಮಗೆ ಸಪ್ಲಿಮೆಂಟರಿ ರೀಡರ್ ಕಂಪಲ್ಸರಿ 4ನೇ ಕ್ಲಾಸಲ್ಲಿ. ಅದೆಲ್ಲ ಇಂಥ ನೀತಿ ಬೋಧಕ ಕಥೆಗಳೇ. ಈಗ ಹೇಳಿ, ಎಷ್ಟು ದಿವಸ ಬೇಕು, ಎಷ್ಟು ಕಾಸ್ಟ್ಗೆ? 2-3 days. At the request of the learned counsel for the appellant, as a final last opportunity, 2 days time as prayed is granted, failing which to complete office objection, failing which the court will proceed to pass appropriate order, including dismissal of the plea for non-compliance. If the office objections are not complied within time, registry to list this matter on 31/5. Note, ಕಾಸ್ಟ್ ಏನು ಹಾಕಿಲ್ಲ, ಅವರೇ ನೀವು ನಾನು ಲಾ ಮಾಡ್ಬೇಕಾದ್ರೆ ಏನ್ ಸಬ್ಮಿಷನ್ ಹೋಗಿ ಮಾಡ್ತಾ ಇದ್ರು, ಆಗಿನ ಕಾಲದ ಸಬ್ಮಿಷನ್ ಟೈಮ್ ಕುರಿತಂತೆ ಮಾಡ್ತಾ ಇದ್ದೀರಿ. 1-2 ವಾರ ಟೈಮ್ ಕೊಟ್ರೆ ಸಾಹೇಬ್ರೆ ಮಾಡಿಬಿಡ್ತೀವಿ. ಈಗ ಕಾಲ ಬದಲಾಗಿದೆ ನೋಡಿ, ಎಲ್ಲದೂ ಬದಲಾಗಿದೆ. ಈಗ ನೀವು ಲೀಗಲ್ ರೆಪ್ರೆಸೆಂಟೇಟಿವ್ಸ್ ನ ರೆಕಾರ್ಡ್ ಮೇಲೆ ತಂದಿಲ್ಲ ಅನ್ನೋದು ಆಫೀಸ್ ಅಬ್ಜೆಕ್ಷನ್ ಅಲ್ಲ. ಆ ಪಾಯಿಂಟ್ ಇನ್ನೂ ಬಂದಿಲ್ಲ. ಅದಕ್ಕೆ ಸಂಬಂಧ ಅಲ್ಲಿರೋದು ಪ್ರಾವಿಷನ್ ಆಫ್ ಲಾ ಟು ಬಿ ಸ್ಟೇಟೆಡ್ ಕರೆಕ್ಟ್ಲಿ, ಪ್ರೇಯರ್ ಪ್ಯಾರಾ ಟು ಬಿ ಸ್ಟೇಟೆಡ್ ಕರೆಕ್ಟ್ಲಿ, ವ್ಯಾಲ್ಯೂ ಆಫ್ ದ ಸಬ್ಜೆಕ್ಟ್ ಮ್ಯಾಟರ್ ಟು ಬಿ ಸ್ಟೇಟೆಡ್ ಇನ್ ವ್ಯಾಲ್ಯೂಯೇಷನ್ ಪ್ಯಾರಾ. ಇದಕ್ಕೆ ಏನಾದ್ರೂ ನಿಮ್ಮ ಕಕ್ಷಿದಾರನ ನೀವು ಕನ್ಸಲ್ಟ್ ಮಾಡ್ತಕ್ಕಂತ ನೆಸೆಸಿಟಿ ಬರ್ತದೆಯೇ? ಇಲ್ಲ. ನಿಮ್ದ ಜೂನಿಯರ್ ಹೇಳಿದ್ರೆ ಅವರು ಕರೆಕ್ಟ್ ಪ್ರಾವಿಷನ್ ಆಫ್ ಲಾ ನೋಡಿ ಹಾಕಿ ಬಿಡ್ತಾರೆ. ಅದಕ್ಕೆ 2 ವಾರ ಬೇಕೇ? ಒಂದ್ ವಾರದಾಗ ಮಾಡಿಸ್ತೇನೆ. ಮಟೀರಿಯಲ್ ಇನ್ಸ್ಟ್ರಕ್ಷನ್ಸ್ ಬಂದಿಲ್ಲ. ಆ ಇನ್ಸ್ಟ್ರಕ್ಷನ್ಸ್ ನಿಮಗ್ ಬಿಟ್ಟಿದ್ದು ಅಲ್ವೇ? Learned counsel for the appellant, as a final last opportunity, 10 days time as pled is granted, making it clear that no further adjournment will be granted in this matter of the year 2019. In case if the office objections are not complied in total, list this matter on 7/6. 10 ದಿವಸ ಕೊಟ್ಟಿದ್ದೇನೆ, ಎಲ್ಲದನ್ನು ಮಾಡಿ. Please. 17 Gangadhar Aikad.